ನಮ್ಮ ಈ ಎಪಿಸೋಡ್ನಲ್ಲಿ ಈಗಿನ ವಿಜ್ಞಾನಕ್ಕೂ ಸವಾಲೆಸೆಯುವ ಆ ಅದ್ಭುತ ಕೈಲಾಸನಾಥ ದೇವಸ್ಥಾನವನ್ನ ನೋಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಕ್ಸೈಟಿಂಗ್ ಎಪಿಸೋಡ್. ಕಳೆದ ಎಪಿಸೋಡ್ನಲ್ಲಿ ನಾವು ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದಿವ್ಯ ದರ್ಶನ ಮಾಡಿಕೊಂಡಿದ್ದೆವು. ಅಲ್ಲಿಂದ ನಮ್ಮ ಮುಂದಿನ ಡೆಸ್ಟಿನೇಷನ್ ಎಲ್ಲವರ ಕೇವ್ಸ್ ಕಡೆಗೆ ಜರ್ನಿ ಈಗ ಶುರು. ಸತಾರ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದಾಗ ಹವಾಮಾನ ಏಕಾಏಕಿ ಬದಲಾಯಿತು. ಹೆವಿ ರೈನ್ ಶುರುವಾಯಿತು. ಮಳೆ ಎಷ್ಟರ ಮಟ್ಟಿಗೆ ಜೋರಾಗಿತ್ತೆಂದರೆ ಮುಂದೆ ಡ್ರೈವ್ ಮಾಡೋದು ಸೇಫ್ ಅನ್ನಿಸಲಿಲ್ಲ. ಹಾಗಾಗಿ ಮಾರ್ಗ ಮಧ್ಯೆ ಲೊನೊಂದ ಎಂಬ ಸಿಟಿಯಲ್ಲಿ ಒಂದು ರೂಮ್ ತೆಗೆದುಕೊಂಡು ಅಲ್ಲೇ ಅಡಿಗೆ ಮಾಡಿಕೊಂಡು ಊಟ ಮಾಡಿ ರಾತ್ರಿ ಸ್ಟೇ ಮಾಡಿದೆವು. ಮರುದಿನ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲೋರ ಕಡೆಗೆ ಮತ್ತೆ ಪ್ರಯಾಣ ಮುಂದುವರಿಸಿದೆವು. ಡಿಸ್ಟೆನ್ಸ್ ಜಾಸ್ತಿ ಇದ್ದ ಕಾರಣ ಎಲ್ಲೋರ ತಲುಪುವಷ್ಟರಲ್ಲಿ ಸಂಜೆ ಸುಮಾರು 4 ಗಂಟೆ ಆಗಿತ್ತು. ಆದರೆ ಫ್ರೆಂಡ್ಸ್, ನಾವು ಅಲ್ಲಿ ನೋಡಿದ ದೃಶ್ಯ ಮಾತ್ರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಇದು ಸಾಮಾನ್ಯ ಕೇವಲ, ಇದು ಭಾರತದ ಹೆಮ್ಮೆ. ಇದು 1000 ವರ್ಷಗಳ ಹಿಂದಿನ ಎಂಜಿನಿಯರಿಂಗ್ ವಂಡರ್. ವೆಲ್ಕಮ್ ಟು ಎಲ್ಲೋರ ಕೇವ್ಸ್. ಎಲ್ಲೋರ ಕೇವ್ಸ್ ಮಹಾರಾಷ್ಟ್ರದ ಔರಂಗಾಬಾದ್, ಈಗಿನ ಛತ್ರಪತಿ ಸಾಮ್ರಾಜನಗರ ಜಿಲ್ಲೆಯಲ್ಲಿದ್ದು ಭಾರತದ ಅತ್ಯಂತ ಅದ್ಭುತ ಐತಿಹಾಸಿಕ ತಾಣಗಳಲ್ಲಿ ಒಂದಾಗಿದೆ. 1983ರಲ್ಲಿ ಯುನೆಸ್ಕೋ ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಿದೆ. ಮೊದಲಿಗೆ ಎಂಟ್ರಿ ಟಿಕೆಟ್ ತಗೋಬೇಕು. ಒಬ್ಬರಿಗೆ 40 ರೂಪಾಯಿ ಟಿಕೆಟ್ ಇದೆ. ನಮ್ಮ ಮೆಟ್ರೋ ಸ್ಟೇಷನ್ನಲ್ಲಿ ಕೊಡುವಂತಹ ಒಂದು ಸ್ಕ್ಯಾನಿಂಗ್ ಕಾಯಿನ್ ಅನ್ನು ಕೊಡ್ತಾರೆ. ಎಂಟ್ರಿಯಲ್ಲಿ ಅದನ್ನು ಸ್ಕ್ಯಾನ್ ಮಾಡಿ ಒಳಗೆ ಬಿಡ್ತಾರೆ. ಮತ್ತೆ ವಾಪಸ್ ಬರಬೇಕಾದ್ರೆ ಕಲೆಕ್ಟ್ ಮಾಡ್ಕೋತಾರೆ. ಟೈಮಿಂಗ್ಸ್ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ. ಆಮೇಲೆ ಟೂರಿಸ್ಟ್ ಎಲ್ಲರನ್ನು ಆಚೆ ಕಳಿಸ್ಬಿಡ್ತಾರೆ. ಸ್ನೇಹಿತರೆ, ಈ ಸಂಪೂರ್ಣ ಬೆಟ್ಟದ ಉದ್ದ ಸುಮಾರು 2 ಕಿಲೋಮೀಟರ್. ಇಲ್ಲಿ ಒಟ್ಟು 34 ರಾಕ್ ಕಟಿಂಗ್ ಕೇವ್ಸ್ ಇವೆ. ಇವುಗಳಲ್ಲಿ ಕೇವ್ 1ರಿಂದ 12 ಬುದ್ಧಿಸ್ಟ್ ಕೇವ್ಸ್, ಕೇವ್ 13ರಿಂದ 29 ಹಿಂದೂ ಕೇವ್ಸ್, ಕೇವ್ 30ರಿಂದ 34 ಜೈನ್ಸ್ ಕೇವ್ಸ್. ಒಂದೇ ಸ್ಥಳದಲ್ಲಿ 3 ಧರ್ಮಗಳ ಕಲಾ ವೈಭವವನ್ನು ನೋಡುವ ಅವಕಾಶ ಜಗತ್ತಿನಲ್ಲಿ ಬಹಳ ಅಪರೂಪ. ಈ ಗುಹೆಯ ನಿರ್ಮಾಣ ಸುಮಾರು ಕ್ರಿಸ್ತಶಕ 6ನೇ ಶತಮಾನದಿಂದ 10ನೇ ಶತಮಾನದವರೆಗೆ, ಅಂದರೆ ಸುಮಾರು 400 ವರ್ಷಗಳ ಕಾಲ ನಡೆಯಿತು. ಆದರೆ ಎಲ್ಲೋರ ಗುಹೆಯನ್ನು ವಿಶ್ವದಾದ್ಯಂತ ಫೇಮಸ್ ಮಾಡಿದ್ದು ಈ ಒಂದೇ ಒಂದು ನಿರ್ಮಾಣ. ಅದುವೇ ಗುಹೆ 16ರಲ್ಲಿರುವ ಕೈಲಾಸನಾಥ ದೇವಸ್ಥಾನ. ಫ್ರೆಂಡ್ಸ್, ಈ ದೇವಾಲಯವನ್ನು ನೋಡಿ ಒಂದು ಪ್ರಶ್ನೆ ಖಂಡಿತ ಬರುತ್ತದೆ. ಇದನ್ನು 1000 ವರ್ಷಗಳ ಹಿಂದೆ ಹೇಗೆ ಕಟ್ಟಿದರು? ಆಶ್ಚರ್ಯವೆಂದರೆ ಅದನ್ನು ಕಟ್ಟಲೇ ಇಲ್ಲ. ಒಂದೇ ಬೃಹತ್ ಬೆಟ್ಟವನ್ನು ಟಾಪ್ ಟು ಬಾಟಮ್ ಕೆತ್ತಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಅಂದಾಜು 2 ಲಕ್ಷ ಟನ್ಗಳಿಗಿಂತಲೂ ಹೆಚ್ಚು ಕಲ್ಲುಗಳನ್ನು ತೆಗೆದು ಈ ಅದ್ಭುತವನ್ನು ಸೃಷ್ಟಿಸಲಾಗಿದೆ. ಇಂದಿನ ಮಾಡರ್ನ್ ಮೆಷಿನ್ಸ್ ಇಲ್ಲದೆ, ಕ್ರೈನ್ಸ್ ಇಲ್ಲದೆ, JCB ಇಲ್ಲದೆ 1000 ವರ್ಷಗಳ ಹಿಂದೆ ಇಂತಹ ಮಾಸ್ಟರ್ ಪೀಸ್ ನಿರ್ಮಿಸಿರುವುದು ನಿಜಕ್ಕೂ ಇನ್ಕ್ರೆಡಿಬಲ್. ಈ ಕೈಲಾಸ ದೇವಾಲಯವನ್ನು ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜ 1ನೇ ಕೃಷ್ಣ ನಿರ್ಮಿಸಲು ಆದೇಶ ನೀಡಿದನು. ಇದು ಶಿವನ ಕೈಲಾಸ ಪರ್ವತದ ಪ್ರತಿರೂಪ ಎಂದು ನಂಬಲಾಗಿದೆ. ದೇವಾಲಯದ ಒಳಗೆ ಹೋದರೆ ಪ್ರತಿಯೊಂದು ಕಲ್ಲು ಒಂದು ಕತೆ ಹೇಳುತ್ತದೆ. ರಾಮಾಯಣ, ಮಹಾಭಾರತ, ಶಿವಪುರಾಣ, ವಿಷ್ಣುವಿನ ದಶಾವತಾರ, ಶಿವಪಾರ್ವತಿ ವಿವಾಹ, ರಾವಣನು ಕೈಲಾಸ ಪರ್ವತನ ಎತ್ತಲು ಪ್ರಯತ್ನಿಸುವ ದೃಶ್ಯ, ಇವೆಲ್ಲವನ್ನು ಒಂದೇ ಕಲ್ಲಿನ ಮೇಲೆ ಜೀವಂತವಾಗಿ ಕೆತ್ತಲಾಗಿದೆ. ಪ್ರತಿಯೊಂದು ಶಿಲ್ಪಗಳನ್ನು ನೋಡಿದಾಗ 1000 ವರ್ಷಗಳ ಹಿಂದಿನ ಕಲಾವಿದರ ಪ್ರತಿಭೆಗೆ ತಲೆಬಾಗಲೇ ಇದೆ. ಆದರೆ ಫ್ರೆಂಡ್ಸ್, ಇಂತಹ ಅದ್ಭುತ ಸ್ಮಾರಕಕ್ಕೂ ಇತಿಹಾಸದಲ್ಲಿ ಕಷ್ಟದ ಸಮಯ ಎದುರಾಯಿತು. 14ನೇ ಶತಮಾನದ ನಂತರ ಡೆಕ್ಕನ್ ಪ್ರದೇಶದಲ್ಲಿ ನಡೆದ ಕೆಲವು ಆಕ್ರಮಣಗಳ ಸಮಯದಲ್ಲಿ ಇಲ್ಲಿನ ಹಲವಾರು ಶಿಲ್ಪಗಳಿಗೆ ಹಾನಿಯಾಯಿತು. ಕೆಲವು ಮೂರ್ತಿಗಳ ಮುಖ, ಕೈ ಹಾಗೂ ಸೂಕ್ಷ್ಮ ಕೆತ್ತನೆಗಳನ್ನು ಉದ್ದೇಶಪೂರ್ವಕವಾಗಿ ಹಾನಿಗೊಳಿಸಲಾಗಿದೆ. ಇಂದಿಗೂ ಆ ಗುರುತುಗಳು ಸ್ಪಷ್ಟವಾಗಿ ಕಾಣುತ್ತವೆ. ಆದರೆ ಒಂದು ವಿಷಯ ನಿಜಕ್ಕೂ ಆಶ್ಚರ್ಯ. ಇಡೀ ಕೈಲಾಸನಾಥ ಟೆಂಪಲ್ ಅನ್ನು ಯಾರಿಂದಲೂ ಧ್ವಂಸ ಮಾಡಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಅದು ಬೇರೆ ಬೇರೆ ಕಲ್ಲುಗಳನ್ನು ಜೋಡಿಸಿ ಕಟ್ಟಿದ ದೇವಸ್ಥಾನವಲ್ಲ. ಒಂದೇ ಬಂಡೆಯನ್ನು ಕೆತ್ತಿ ನಿರ್ಮಿಸಿರುವ ಮೊನೋಲಿಥಿಕ್ ಟೆಂಪಲ್. ಅದಕ್ಕಾಗಿಯೇ 1000 ವರ್ಷಗಳ ನಂತರವೂ ಇಂದು ಅಷ್ಟೇ ಭವ್ಯವಾಗಿ ತಲೆ ಎತ್ತಿ ನಿಂತಿದೆ. ಎಲ್ಲೋರ ಗುಹೆಗಳು ಕೇವಲ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲ. ಇದು ಭಾರತದ ಹಿಸ್ಟರಿ, ಕಲ್ಚರ್, ಆರ್ಟ್, ಆರ್ಕಿಟೆಕ್ಚರ್ ಮತ್ತು ನಮ್ಮ ಪೂರ್ವಜರ ಎಕ್ಸ್ಟ್ರಾರ್ಡಿನರಿ ಇಂಟೆಲಿಜೆನ್ಸ್ಗೆ ಜೀವಂತ ಸಾಕ್ಷಿ.
ಗುಹೆಗಳ ವೀಕ್ಷಣೆ ಮುಗಿದ ನಂತರ ಅಲ್ಲೇ ಇರುವ ಒಂದು ಸುಂದರ ವಾಟರ್ಫಾಲ್ ಕೂಡ ನೋಡಿದೆವು. ಮಳೆಗಾಲವಾದರೂ ಜೋರು ಮಳೆ ಇಲ್ಲದಿದ್ದರೂ ನೀರು ಕಡಿಮೆ ಹರಿಯುತ್ತಿತ್ತು. ನೇಚರ್ ಮತ್ತು ಹಿಸ್ಟರಿ ಎರಡೂ ಒಂದೇ ಜಾಗದಲ್ಲಿ ಸಿಕ್ಕಂತಹ ಫೀಲಿಂಗ್. ನಾವು ವಾಪಸ್ ಬರುವಷ್ಟರಲ್ಲಿ ಮತ್ತೆ ಹೆವಿ ರೈನ್ ಆರಂಭವಾಯಿತು. ಮಳೆ ನಿಂತ ನಂತರ ಅಲ್ಲಿಂದ ನಮ್ಮ ಮುಂದಿನ ಡೆಸ್ಟಿನೇಷನ್ ಕಡೆ ಜರ್ನಿ ಕಂಟಿನ್ಯೂ ಮಾಡಿದೆವು. ಆ ಜರ್ನಿ ಹೇಗಿತ್ತು ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. See you in the next episode. Until then, keep exploring, keep traveling. ಜೈ ಕರ್ನಾಡು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.